ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನ್ ಮಾಡ್ತಾ ಇದ್ಯಾ? ಇದೇನ್ ಮನೆ ಅನ್ಕೊಡ್ಯಾ ಪಬ್ ಅನ್ಕೊಡ್ಯಾ? ಅಕ್ಕ ಪಕ್ಕದ ಮನೆಯವರು ನ್ಯೂಸೆನ್ಸ್ ಕೇಸ್ ಬುಕ್ ಮಾಡ್ತಾರೆ. ಮೈ ಮೇಲೆ ಪ್ರಜ್ಞೆ ಇಲ್ಲ ನಿಂಗೆ? ಮಾ ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋಣ ಅಂದ್ರೆ ಅದಕ್ಕೆ ನೀನು ನಿನ್ ಆ ಮನೆ ಕೆಲಸದೋಳು ತಡೆದ್ರಿ ತಾನೆ ನನ್ನ. ಅದಕ್ಕೆ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ನನ್ನ ಬರ್ಡೇ ಪಾರ್ಟಿ ಎಂಜಾಯ್ ಮಾಡ್ತಾ ಇದೀವಿ. ಲೆಟ್ಸ್ ಎಂಜಾಯ್ ಅಮ್ಮ. ಇವತ್ತು ಒಂದಿನ ತಾನೆ. ಆಮೇಲೆ ಅದೇನೋ ಅಂದಲ್ಲ ನ್ಯೂ ಸೆನ್ಸ್ ಅಂತ, ಅದೇನಾದ್ರೂ ಆದ್ರೆ ಅಣ್ಣನ ಹೆಸರು ಹೇಳ್ಬಿಡು ಆಯ್ತಾ? ಗೋಮಾ ಪ್ಲೀಸ್, ಐ ವಾಂಟ್ ಟು ಎಂಜಾಯ್. ಗೋ ಹೋಗಮ್ಮ, ಸುಮ್ಮನೆ ಗೋ ಗೋ ಗೋ. ಜಾನು, ಭಾವನಾ, ಅಮ್ಮ ಬೈತಿರ್ಬೇಕು. ನಿಮ್ಮ ಅಮ್ಮಂಗೆ ಬೈಯೋದು ಬಿಟ್ರೆ ಇನ್ನೇನು ಗೊತ್ತು ಹೇಳು? ಪಾಪ ಅವಳ ಬರ್ಡೇ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ. ನಂಬಿಕೆ ಇಲ್ಲ ಅಂದಮೇಲೆ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾನು ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೋಸ್ಕರ, ನಾವಿಬ್ರು ಒಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ನೀವಿಲ್ಲ ಅಂದರೆ ನಾನು ಬದುಕಿರಲ್ಲ. ಪ್ಲೀಸ್ ಇದು ಒಂದ್ಸಲ ನನ್ನನ್ನು ಕ್ಷಮಿಸ್ಬೇಡಿ. ನಾನು ನಿಮ್ಮ ನಂಬಿಕೆಗೆ ಯಾವತ್ತೂ ಇನ್ನು ಮೋಸ ಮಾಡಲ್ಲ. ನೋಡಿ, ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ ಎಲೆಕ್ಷನ್ ಮುಗಿದ್ಮೇಲೆ ನನ್ನನ್ನು ಮದುವೆ ಆಗ್ತೀನಿ ಅಂತ. ನಾನು ನಿಮ್ಮನ್ನು ನಂಬ್ತೀನಿ. ಪ್ಲೀಸ್ ನಿತ್ಯ, ಪ್ಲೀಸ್. ಏನೋ ಬಂದಿರೋದು ನಿನ್ಗೆ? ಅವಳು ಮೈ ಕೈ ಮುಟ್ಕೊಂಡು ಕುಣಿಯಷ್ಟು ಧೈರ್ಯನ ನಿನ್ಗೆ? ಏಯ್, ಯಾವಳೆ ನೀನು? ಆಫ್ಟರ್ ಆಲ್ ಸರ್ವೆಂಟ್ ನೀನು. ಅರ್ಥ ಆಗ್ಲಿಲ್ಲ ಅಲ್ಲ? ನನ್ನ ಜಾನು ಹೇಳ್ತಿದ್ಲು ನಮ್ಮ ಮನೇಲಿ ಒಬ್ಳು ಕೆಲ್ಸದವಳಿದ್ದಾಳೆ ಅಂತ. ಕೆಲ್ಸದವಳು ತರ ಇರೋದ್ ಕಲಿ. ನನ್ಗೇನು ಹೇಳಕ್ ಬರ್ಬೇಡ ನೀನು. ಯಾರೋ ಹೇಳಿದ್ದು? ಯಾರು ಹೇಳಿದ್ ನಾನು ಈ ಮನೆ ಕೆಲ್ಸದವಳು ಅಂತ? ನಾನು ಜಾನ್ವಿ ಅತ್ಗೆ. ಬಾ ಜಾನು, ಇವಳ ಮಾತೇನು ಕೇಳೋದು? ನಾವು ಡ್ಯಾನ್ಸ್ ಮಾಡೋಣ. ಕಮಾಂಡ್ ಡಾರ್ಲಿಂಗ್. ಏನೇ ಏನೇ ಮಾಡ್ತಿದ್ಯಾ ನೀನು? ನನ್ ಕಣ್ ಮುಂದೆನೆ ನನ್ನ ಫ್ರೆಂಡ್ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಕೊಬ್ಬು ನಿನ್ಗೆ? ಅವನು ತಪ್ಪು ಮಾಡ್ದ,
ಅದಕ್ಕೆ ಹೊಡೆದಿದ್ದು. ತಪ್ಪ? ಅಂಥದ್ದೇನೇ ತಪ್ಪು ಮಾಡ್ದವನು? ತಪ್ಪು ಮಾಡಿದ್ದು ನೀನು. ಫ್ರೆಂಡ್ಸ್ನೆಲ್ಲ ಮನೆ ಕರ್ಸಿರುವಾಗ ಅವ್ರ ಮುಂದೆನೆ ನನಗೆ ಅವಮಾನ ಮಾಡ್ತಿದ್ಯಾ? ತೀರ್ಥ, ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇವಳು ಇದ್ದಲ್ಲೆಲ್ಲ ಜಗಳ ಇದ್ದೇ ಇರುತ್ತೆ. ನಾವು ಖುಷಿಯಾಗಿರೋದು ಇವಳು ಸಹಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ತೊಂದರೆ ಕೊಡೋದಕ್ಕೆ ನೋಡ್ತಾಳೆ. ನಿನಗೆ ಯಾಕಿದು ಅರ್ಥ ಆಗ್ತಾ ಇಲ್ಲ? ಸಾಹೇಬ್ರೆ, ಅವನು ಏನ್ ಅವನು? ಇಲ್ಲಿ ಬಂದಿರೋದೆಲ್ಲ ಫ್ರೆಂಡ್ಸು, ಪಾರ್ಟಿಲಿ ಎಂಜಾಯ್ ಮಾಡ್ತಿದ್ದಾರೆ. ಅದ್ರಲ್ಲಿ ತಪ್ಪು ಹುಡುಕ್ತಿರೋದು ನೀನು, ಯಾಕಂದ್ರೆ ನಿನ್ ಮನ್ಸ್ ಕೊಳಕಾಗಿದೆ. ಸಾಕ್ ಸುಮ್ನೆ. ನೀವು ಬೈದಾಗೆಲ್ಲ ಬೈಸ್ಕೊಂಡಿರೋದಕ್ಕೆ ಆಗಲ್ಲ ನನ್ನ ಕೈಲಿ. ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ, ಅದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ನೀವೇ ತಾನೇ ಯಾವಾಗ್ಲೂ ಹೇಳ್ತೀರಾ ಈ ಮನೆ ಘನತೆ ಗೌರವನ ಕಾಪಾಡ್ಬೇಕು ಅಂತ. ಅದನ್ನೇ ನಾನು ಇವಾಗ ಮಾಡಿದ್ದು. ಈ ಮನೆ ಗೌರವ ಹಾಳಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಶಟ್ ಅಪ್. ಬಿಡಲ್ಲ ಅನ್ನಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ. ಕೇಳಿಸ್ಕೊಂಡ್ಯಾಣ? ಕೇಳಿಸ್ಕೊಂಡ್ಯಾ? ಇವಳು ಈ ಮನೆ ಸೊಸೆ ಅಂತೆ. ನನ್ ಬೋರ್ಡ್ ದಿನ ನನ್ ಖುಷಿ ಕಿತ್ಕೊಂಡೋಳು ಈ ಮನೆ ಸೊಸೆನಾ? ಏಯ್, ನಿನ್ನ ಯಾರು ಈ ಮನೆ ಸೊಸೆ ಅಂತ ಹೇಳಿದ್ದು? ನೀನು ಈ ಮನೆ ಸೊಸೆ ಅಲ್ಲ. ಜಾನು, ಕಂಟ್ರೋಲ್ ಯೋರ್ಸೆಲ್ಫ್. ಸುಮ್ನವ್ರೆ, ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ. ಸಾಹೇಬ್ರೆ, ಇಲ್ಲಿ ಏನೇನೋ ನಡೀತಾ ಇದೆ. ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಹೇಗಿರ್ತೀರಾ? ನೋಡಿದ್ಯಾಣ, ಇವಳು ಈ ಮನೆಗೆ ದೊಡ್ಡ ಯಜಮಾನಿ ಅಂತ ಅನ್ಕೊಂಬಿಟ್ಟಿದ್ದಾಳೆ. ಆದ್ರೆ ಇವಳಿಗೆ ನಿಜ ಏನು ಅಂತ ಗೊತ್ತಿಲ್ಲ. ಅಣ್ಣ, ಈ ಪೀಡೆ ಇನ್ನು ಎಷ್ಟು ದಿನ ಅಂತ ಈ ಮನೇಲೆ ಇರ್ತಾಳೆ? ಜಾನು, ಸಾಕು. ಇಲ್ಲ ಅಣ್ಣ, ಇಲ್ಲ. ನನ್ಗಂತೂ ಇನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ನಾನು ಎಲ್ಲ ಸತಿ ಇವತ್ತು ಇವಳಿಗೆ ಹೇಳೇ ಹೇಳ್ತೀನಿ. ಸುಮ್ನೀರು ಅಂತ ಹೇಳಿದೆ ತಾನೆ. ಏನ್ರೋ, ಏನ್ ಪಾರ್ಟಿ ಮಾಡ್ತಾ ಇದ್ದೀರಾ? ಪಾರ್ಟಿ ಅಂತ ಹೇಳಿದ್ರೆ ಖುಷಿ ಹಂಚ್ಕೊಳ್ಳೋದು, ಸೆಲೆಬ್ರೇಟ್ ಮಾಡೋದು. ಈ ತರ ಕುಡ್ಕೊಂಡು ತೂರಾಡೋದಲ್ಲ. ಅದೆಲ್ಲಿ ಪಾರ್ಟಿ ಮಾಡ್ಕೋತೀರೋ ಮಾಡ್ಕೊಳ್ಳಿ ಹೋಗಿ. ಕಿವಿ ಮುಚ್ಕೊಳ್ಳೋ ಹಾಗೆ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದೆಲ್ಲಿ ಪಾರ್ಟಿ ಮಾಡ್ಕೋತೀರೋ ಮಾಡ್ಕೊಳ್ಳಿ, ಯಾರು ಇಲ್ಲಿರ್ಬಾರ್ದು. ಗೆಟ್ ಔಟ್. ಗೆಟ್ ಔಟ್ ಒಂದೇ. ತೀರ್ಥ, ಕಾಮ್ ಡೌನ್. ಕೋಪ ಮಾಡ್ಕೋಬೇಡಿ. ನಿಮಗ್ ಬೇರೆ ಸೆಪರೇಟ್ ಆಗಿ ಹೇಳ್ಬೇಕಾ? ಸಾಹೇಬ್ರೆ,
ಇಷ್ಟೊಂದು ಕೋಪ. ಸುಮನಾ ಅವರೇ ಬನ್ನಿ. ಸಾಹೇಬ್ರೆ, ಸುಮನಾ ಅವರೇ, ನಿಮ್ಗೆ ಮನೇಲಿ ಪಾರ್ಟಿ ಮಾಡೋದು ಇಷ್ಟ ಇಲ್ಲ ಅಂತ ಹೇಳಿದರೆ ಮುಂಚೆನೇ ಹೇಳ್ಬೋದಾಗಿತ್ತು. ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ನೀವ್ಯಾಕೆ ಮಧ್ಯ ಹೋಗ್ಬೇಕಾಗಿತ್ತು? ಹಾಗಲ್ಲ ಸಾಹೇಬ್ರೆ, ಆ ಹುಡುಗ ಜಾನ್ವಿ ಹತ್ರ ತುಂಬಾ ಕೆಟ್ಟಾಗಿ ನಡ್ಕೋತಾ ಇದ್ದ. ಅದಕ್ಕೆ ನಾನಿದ್ದೀನಲ್ವಾ, ನನ್ನ ಹತ್ರ ಹೇಳ್ಬೇಕಾಗಿತ್ತು. ಈ ಮನೆಗೆ ಕೆಲವೊಬ್ರು ಇನ್ನೂ ನಿಮ್ಮನ್ನು ಒಪ್ಕೊಂಡಿಲ್ಲ. ಒಪ್ಕೊಳ್ಳೋವರೆಗೂ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ನಿಮಗೆ ಹೇಳೋಣ ಅಂತ ಬಂದೆ ಸಾಹೇಬ್ರೆ, ಆದ್ರೆ ಅಷ್ಟರಲ್ಲಿ ನಿತ್ಯ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ರೂಮಿಗೆ ಬಂದ್ರಲ್ಲ, ಮತ್ತೆ ಯಾಕೆ ತೊಂದರೆ ಕೊಡೋದು ಅಂತ. ಸುಮನಾ ಅವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೇಲಿ ಪ್ರತಿದಿನ ಈ ರೀತಿ ಗಲಾಟೆ ಆಕ್ಷೇಪಗಳು ಬಂದಾಗ ಎಲ್ಲರೂ ಪಾಯಿಂಟ್ ಔಟ್ ಮಾಡೋದು ನಿಮ್ಮನ್ನ. ನಿಮ್ಗೊಂದು ಮಾತು ಹೇಳ, 10 ವರ್ಷಗಳಿಂದ ಒಂದು ಫ್ಯಾಮಿಲಿ ಒಂದು ರೀತಿ ಬದುಕ್ತಾ ಇರುತ್ತೆ, ನೀವು ಒಂದು ರೀತಿ ಬದುಕ್ತಾ ಇರ್ತೀರ. ನೀವು ಈ ಮನೆಗೆ ಬಂದ್ಮೇಲೆ ಈ ಪರಿಸರಕ್ಕೆ ಹೊಂದ್ಕೋಬೇಕೆ ಹೊರತು ನಿಮ್ಮ ಪರಿಸರಕ್ಕೆ ಅವ್ರನ್ನ ಹೊಂದಿಸ್ಕೋಬಾರ್ದು. ಇಲ್ಲಿರೋರ್ನ ನಿಮ್ಮ ಪರಿಸರಕ್ಕೆ ಹೊಂದಿಸ್ಕೋತೀನಿ ಅಂತ ಹೊರಟ್ರೆ ನೀವು ವಿರೋಧ ಕಟ್ಕೋಬೇಕಾಗುತ್ತೆ. ತಪ್ಪಾಯ್ತು ಸಾಹೇಬ್ರೆ, ನನ್ನಿಂದ ತಪ್ಪಾಯ್ತು. ಒಂದೊಂದ್ಸರಿ ನಾನು ಈ ಮನೆಗೆ ಲಾಯಕ್ಕಾದವಳಲ್ಲ ಅಂತ ನನ್ಗನ್ಸುತ್ತೆ. ಆದ್ರೆ ನೀವು ಅತ್ತೆ ತೋರಿಸ್ತಿರೋ ಪ್ರೀತಿಗೆ ಈ ಮನೆ ಗೌರವ ಘನತೆಯನ್ನು ಕಾಪಾಡೋದು ನನ್ನ ಕರ್ತವ್ಯ ಅಂತ ಅನ್ಸಿ ನಾನು ದುಡುಕ್ಬಿಡ್ತೀನಿ ಅಷ್ಟೇ. ನಾನು ಹಾಗೆ ನಡ್ಕೊಂಡಿದ್ದು ಜಾನ್ವಿಯವ್ರ ಬಗ್ಗೆ ಯಾರೂ ತಪ್ಪಾಗಿ ಮಾತಾಡಬಾರ್ದು, ತಪ್ಪಾಗಿ ನಡ್ಕೋಬಾರ್ದು ಅನ್ನೋ ಕಾರಣಕ್ಕೆ. ಅದು ಬಿಟ್ಟು ಅವ್ರ ಮನ್ಸಿಗೆ ನೋವು ಮಾಡಬೇಕು ಅಂತ ಯಾವ ಉದ್ದೇಶನೂ ಇಲ್ಲ. ಸುಮನಾ ಅವರೇ, ಅದು ನನ್ಗೆ ಅರ್ಥ ಆಗುತ್ತೆ, ಅವ್ರಿಗೆ ಅರ್ಥ ಆಗ್ಬೇಕಲ್ವಾ? ಅಲ್ಲಿ ತಂಗಿ ಕೆನ್ನೆಗೆ ಹೊಡೆದು ಇವಳ ಜೊತೆಲಿ ಮಾತಾಡ್ತಾ ನಿಂತಿದ್ಯಾ? ಅತಿ ಆಯ್ತು ತೀರ್ಥ. ಅದಕ್ಕೆ ಅದು ಇಲ್ಲ ಇದು ಇಲ್ಲ, ಇವತ್ತೊಂದು ಇತ್ಯರ್ಥ ಆಗ್ಲೇಬೇಕು. ಬಾ ನನ್ ಜೊತೆಗೆ. ಅಲ್ಲ ಅದಕ್ಕೆ ಬಾ ನನ್ ಜೊತೆಗೆ ಎಂದೆ.